ಕ್ರೌರ್ಯ ಬಿಚ್ಚಿಟ್ಟ ಸೆಲ್ಫಿ ವಿಡಿಯೋ. ದಾಳಿ ಬಗ್ಗೆ ಜಿಪ್ಲೈನ್ ಆಪರೇಟರ್ಗೆ ಮೊದಲೇ ಗೊತ್ತಿತ್ತ? ಸೆಲ್ಫಿ ವಿಡಿಯೋ ಮಾಡಿದ ರಿಷಿ ಭಟ್ ಹೇಳಿದ್ದೇನು? ಎನ್ಐಎ ತನಿಖೆ ಚುರುಕು. ಮತ್ತಷ್ಟು ಸ್ಫೋಟಕ ಸಂಗತಿಗಳು ಬಯಲು. ಮತ್ತೆ ಉಗ್ರರ ದಾಳಿಯ ಶಂಕೆ. ಪ್ರವಾಸಿ ತಾಣಗಳು ತಾತ್ಕಾಲಿಕ ಬಂದ್. ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧದ ಭೀಕರತೆಯ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಪಹಲ್ಗಾಮ್ನ ಬೈಸರನ್ನಲ್ಲಿ ಪ್ರವಾಸಕ್ಕೆ ಎಂದು ತೆರಳಿದ್ದ ರಿಷಿ ಭಟ್ ಅನ್ನೋರು ಅಲ್ಲಿನ ಜಿಪ್ಲೈನ್ನಲ್ಲಿ ಫ್ಲೋ ಆಗುವಾಗ ಸೆಲ್ಫಿ ವಿಡಿಯೋ ಮಾಡಿದ್ದಾರೆ. ಈ ಸೆಲ್ಫಿ ವಿಡಿಯೋದಲ್ಲಿ ಉಗ್ರರ ಕ್ರೌರ್ಯ ದೃಶ್ಯ ಸೆರೆಯಾಗಿದ್ದು ಘಟನೆಯ ಕರಾಳತೆಯನ್ನು ಬಿಚ್ಚಿಟ್ಟಿದೆ. ಬೈಸರನ್ನು ಪ್ರಕೃತಿ ಸೌಂದರ್ಯ ಸವಿಯುತ್ತಾ ಜಿಪ್ಲೈನ್ನಲ್ಲಿ ರಿಷಿ ಭಟ್ ಫ್ಲೋ ಆಗುವಾಗ ತಮ್ಮ ಮೊಬೈಲ್ನಲ್ಲಿ ಸೆಲ್ಫಿ ವಿಡಿಯೋ ಮಾಡಿಕೊಂಡಿದ್ದಾರೆ. ಸೆಲ್ಫಿ ವಿಡಿಯೋ ಮಾಡುತ್ತಿದ್ದಾಗ ಸ್ಥಳದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದೆ. ಈ ವೇಳೆ ಬೆಚ್ಚಿ ಬಿದ್ದ ಪ್ರವಾಸಿಗರು ಸ್ಥಳದಿಂದ ಓಡಿ ಹೋಗುವ ದೃಶ್ಯ ಸೆರೆಯಾಗಿದೆ. ಈ ವಿಡಿಯೋದಲ್ಲಿ ಓಡಿ ಹೋಗುತ್ತಿದ್ದ ಪ್ರವಾಸಿಗನೊಬ್ಬನನ್ನ ಉಗ್ರರು ಗುರಿಯಾಗಿಸಿ ಗುಂಡು ಹೊಡೆದಿದ್ದಾರೆ. ಈ ವೇಳೆ ಗುಂಡು ತಗುಲಿ ಸ್ಥಳದಲ್ಲೇ ಆ ಪ್ರವಾಸಿಗ ಪ್ರಾಣ ಬಿಟ್ಟ ದೃಶ್ಯ ಸೆರೆಯಾಗಿದ್ದು ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತಿದೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧ ಪ್ರಕರಣಕ್ಕೆ ಸಂಬಂಧಿಸಿದ ಒಂದೊಂದೇ ವಿಡಿಯೋಗಳು ರಿಲೀಸ್ ಆಗುತ್ತಿವೆ. ಸ್ಥಳದಲ್ಲಿ ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವ ದೃಶ್ಯಗಳು ಉಗ್ರರ ಕ್ರೌರ್ಯವನ್ನು ಅನಾವರಣ ಮಾಡುತ್ತಿದೆ. ನಿನ್ನೆ ರಿಷಿ ಭಟ್ ಜಿಪ್ಲೈನ್ನಲ್ಲಿ ಇರುವಾಗ ಸೆರೆ ಹಿಡಿದಿರುವ ಸೆಲ್ಫಿ ವಿಡಿಯೋ ಭಯೋತ್ಪಾದಕರ ಕೃತ್ಯವನ್ನ ಬಿಚ್ಚಿಟ್ಟಿದೆ. ಇನ್ನು ಸೆಲ್ಫಿ ವಿಡಿಯೋ ಸಂಬಂಧ ಪ್ರವಾಸಿಗ ರಿಷಿ ಭಟ್ ಮಾತನಾಡಿ, ವಿಡಿಯೋ ಮಾಡುವಾಗ ಗುಂಡಿನ ಶಬ್ದ ಕೇಳಿ ಬಂತು. ಜಿಪ್ಲೈನ್ ಆಪರೇಟರ್ 3 ಬಾರಿ ಅಲ್ಲಾಹು ಅಕ್ಬರ್ ಅಂದ್ರು. ಅವರು ಕೂಗಿದ ತಕ್ಷಣ ಗುಂಡಿನ ಸುರಿಮಳೆ ಶುರುವಾಯಿತು. ನನಗಿಂತ ಮುಂಚೆ ನನ್ನ ಪತ್ನಿ, ಮಗ ಜಿಪ್ಲೈನ್ ನಲ್ಲಿ ಹೋಗಿದ್ರು. ಆದ್ರೆ ಇವರೆಲ್ಲ ಹೋಗುವಾಗ ಅಲ್ಲಾಹು ಅಕ್ಬರ್ ಎನ್ನಲಿಲ್ಲ. ಆದರೆ ನಾನು ತೆರಳುವಾಗ 3 ಬಾರಿ ಅಲ್ಲಾಹು ಅಕ್ಬರ್ ಅಂದ್ರು ಅಂತ ರಿಷಿ ಭಟ್ ಅಂದಿನ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಕ್ರೌರ್ಯದ ಭೀಕರತೆಯನ್ನು ರಿಷಿ ಭಟ್ ಸೆರೆ ಹಿಡಿದ ಸೆಲ್ಫಿ ವಿಡಿಯೋ ಅನಾವರಣ ಮಾಡಿದೆ. ಪ್ರವಾಸಿಗ ರಿಷಿ ಭಟ್ ಜಿಪ್ಲೈನ್ ಆಪರೇಟರ್ ಮೇಲೆ ಮಾಡಿದ ಆರೋಪ ಸಾಕಷ್ಟು ಅನುಮಾನ ಮೂಡಿಸಿದೆ. ನಾನು ಜಿಪ್ಲೈನ್ ನಲ್ಲಿ ಹೋಗುವಾಗ ಆ ಆಪರೇಟರ್ 3 ಬಾರಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದ. ಬಳಿಕ ಉಗ್ರರ ಗುಂಡಿನ ದಾಳಿ ಆಯ್ತು ಅಂತ ಹೇಳಿದ್ದಾರೆ. ಪ್ರವಾಸಿಗ ರಿಷಿ ಭಟ್ರ ಈ ಹೇಳಿಕೆ ಜಿಪ್ಲೈನ್ ಆಪರೇಟರ್ ಮೇಲೆ ಸಾಕಷ್ಟು ಅನುಮಾನ ಮೂಡಿಸಿದೆ. ಉಗ್ರರ ದಾಳಿ ಬಗ್ಗೆ ಜಿಪ್ಲೈನ್ ಆಪರೇಟರ್ಗೆ ಗೊತ್ತಿತ್ತ? 26 ಹಿಂದೂಗಳ ಹತ್ಯೆ ಹಿಂದಿದ್ಯಾ ಸ್ಥಳೀಯರ ಕೈವಾಡ ಅನ್ನೋ ಅನುಮಾನ ಮೂಡಿಸಿತು. ಸದ್ಯ ಜಿಪ್ಲೈನ್ ಆಪರೇಟರ್ ನನ್ನ ವಶಕ್ಕೆ ಪಡೆದ ಎನ್ಐಎ ಟೀಮ್ ತೀವ್ರವಾಗಿ ವಿಚಾರಣೆ ನಡೆಸುತ್ತಿದೆ. ಪಹಲ್ಗಾಮ್ ದಾಳಿಯ ಮತ್ತೊಂದು ವಿಡಿಯೋ ಬಹಿರಂಗವಾಗಿದೆ. ದಾಳಿಗೆ ಕೆಲ ದಿನಗಳ ಮೊದಲೇ ಪಹಲ್ಗಾಮ್ನಲ್ಲಿದ್ದ ಉಗ್ರರು ಅಡ್ಡಾಡಿದ್ದ ವಿಡಿಯೋವೊಂದು ಬಹಿರಂಗವಾಗಿದೆ. ಪಹಲ್ಗಾಮ್ನ ಬೇತಾಬ್ ವ್ಯಾಲಿಯಲ್ಲಿ ಪುಣೆ ಕುಟುಂಬದ ಮಗುವೊಂದರಿಂದ ರೀಲ್ಸ್ನಲ್ಲಿ 2 ಉಗ್ರರು ಓಡಾಟದ ದೃಶ್ಯ ಸೆರೆಯಾಗಿದೆ. ರೀಲ್ಸ್ ಮಾಡ್ತಿದ್ದ ಬಾಲಕಿಯ ಹಿಂಬದಿಯೇ 2 ಉಗ್ರರು ಮೂವ್ ಆಗಿರುವ ದೃಶ್ಯ ಸೆರೆಯಾಗಿದೆ. ಓರ್ವ ವೈಟ್ ಶರ್ಟ್, ನೈಟ್ ಪ್ಯಾಂಟ್ ಧರಿಸಿದ್ರೆ ಮತ್ತೋರ್ವ ಕಂದು ಬಣ್ಣದ ಬಟ್ಟೆ ಧರಿಸಿದ್ದಾರೆ. ಸದ್ಯ ಈ ವಿಡಿಯೋವನ್ನ ಪುಣೆಯ ವ್ಯಕ್ತಿ ಎನ್ಐಎಗೆ ನೀಡಿದ್ದಾರೆ. ಪಹಲ್ಗಾಮ್ ಬಳಿಯ ಬೇತಾಬ್ ವ್ಯಾಲಿಯಲ್ಲಿ ಈ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಪಹಲ್ಗಾಮ್ನಿಂದ 7.5 ಕಿಲೋಮೀಟರ್ ದೂರದಲ್ಲಿರುವ ಬೇತಾಬ್ ವ್ಯಾಲಿಗೆ ಏಪ್ರಿಲ್ 18ರಂದು ಪುಣೆಯಲ್ಲಿ ವಾಸವಾಗಿರುವ ಕೇರಳ ಮೂಲದ ಫ್ಯಾಮಿಲಿ ಹೋಗಿದ್ದ ವೇಳೆ ಈ ವಿಡಿಯೋ ಮಾಡಲಾಗಿದೆ. ಸದ್ಯ ದಾಳಿ ಹಿಂದೆ ಈ ಉಗ್ರರ ಕೈವಾಡವಿರುವ ಶಂಕೆ ಹಿನ್ನೆಲೆ ಶ್ರೀಜಿತ್ ರಮೇಶನ್ ಎನ್ಐಎಗೆ ವಿಡಿಯೋ ನೀಡಿದ್ದಾರೆ. ಸದ್ಯ ರೀಲ್ಸ್ ವಿಡಿಯೋ ಪಡೆದಿರುವ ಎನ್ಐಎ ಪರಿಶೀಲನೆ ನಡೆಸುತ್ತಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧದ ಪ್ರಕರಣದ ಸಂಬಂಧ ಇನ್ವೆಸ್ಟಿಗೇಷನ್ಗೆ ಇಳಿದಿರುವ ಎನ್ಐಎಗೆ ಒಂದೊಂದೇ ಸ್ಫೋಟಕ ಸಂಗತಿಗಳು ಗೊತ್ತಾಗ್ತಿದೆ. ಬೈಸರನ್ನಲ್ಲಿ ನಡೆದ ನರಮೇಧವು 2 ದಿನಗಳ ಹಿಂದೆಯೇ ನಡೆಯಬೇಕಿತ್ತು ಎಂಬ ಸ್ಫೋಟಕ ಅಂಶ ತಿಳಿದು ಬಂದಿದೆ. ಉಗ್ರರ ಪೂರ್ವ ತಯಾರಿಯಂತೆ ಏಪ್ರಿಲ್ 20ರಂದೇ ಈ ಪ್ರಕರಣ ನಡೆಯಬೇಕಿತ್ತು. ಆದರೆ ಹವಾಮಾನ ವೈಪರೀತ್ಯದ ಕಾರಣ ದಾಳಿಯನ್ನು ಮುಂದೂಡಲಾಗಿತ್ತು ಅಂತ ಹೇಳಲಾಗಿದೆ. ಏಪ್ರಿಲ್ ಮೊದಲ ವಾರವೇ ಬೈಸರನ್ಗೆ ಬಂದಿದ್ದ ಉಗ್ರರು ಏಪ್ರಿಲ್ 20ರಂದು ದಾಳಿಗೆ ಹೊಂಚು ಹಾಕಿ ಕುಳಿತಿದ್ರು. ಅವತ್ತು ಮಂಜು ಮುಸುಕಿದ ವಾತಾವರಣದ ಕಾರಣ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಾರದ ಕಾರಣಕ್ಕೆ ಏಪ್ರಿಲ್ 20ರ ಭಾನುವಾರದ ಬದಲು ಏಪ್ರಿಲ್ 22ರ ಮಂಗಳವಾರದಂದು ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಏಪ್ರಿಲ್ 22ರಂದು ಬೈಸರನ್ನ ಫುಡ್ ಪಾಯಿಂಟ್ನಲ್ಲಿ ಕುಳಿತಿದ್ದ ಭಯೋತ್ಪಾದಕರು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಂತೆ ಅಲರ್ಟ್ ಆಗಿ ಪ್ರವಾಸಿಗರ ಧರ್ಮ ಕೇಳಿ ಗುಂಡಿನ ಸುರಿಮಳೆಗೈದಿದ್ದಾರೆ ಅನ್ನುವ ಅಂಶ ಎನ್ಐಎ ಇನ್ವೆಸ್ಟಿಗೇಷನ್ನಲ್ಲಿ ಹೊರಬಿದ್ದಿದೆ.
ಪಹಲ್ಗಾಮ್ನಲ್ಲಿ ಉಗ್ರರ ನರಮೇಧ ನಡೆದು ಇವತ್ತಿಗೆ 1 ವಾರ ಕಳೆದಿದೆ. ಉಗ್ರರ ಕ್ರೌರ್ಯದ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇತ್ತ ಉಗ್ರರು ಮತ್ತೆ ಸಂಭಾವ್ಯ ದಾಳಿ ನಡೆಸುವ ಬಗ್ಗೆ ಗುಪ್ತಚರ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಈ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಸೇನಾಪಡೆ ಫುಲ್ ಅಲರ್ಟ್ ಆಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿ ತಾಣಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಗುಲ್ಮಾರ್ಗ್, ದಾಲ್ ಲೇಕ್ ಸೇರಿದಂತೆ 48 ಪ್ರಸಿದ್ಧ ತಾಣಗಳನ್ನ ಬಂದ್ ಮಾಡಿ ಕಾಶ್ಮೀರ ಸರ್ಕಾರ ಆದೇಶ ಹೊರಡಿಸಿದೆ. ಇತ್ತ ಗಡಿಭಾಗದಲ್ಲಿ ಪಾಕಿಸ್ತಾನದ ಅಪ್ರಚೋದಿತ ದಾಳಿ ಮುಂದುವರೆದಿದೆ. ಕುಪ್ವಾರ, ಬಾರಾಮುಲ್ಲಾ ಜಿಲ್ಲೆಗಳ ಎದುರಿನ ಪ್ರದೇಶಗಳಲ್ಲಿ ಹಾಗೂ ಅಕ್ನೂರು ವಲಯದಲ್ಲಿ ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಪಾಕ್ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದ್ದು ಕದನ ವಿರಾಮದ ನಿಯಮವನ್ನ ಉಲ್ಲಂಘನೆ ಮಾಡಿದೆ. ಇದಕ್ಕೆ ಭಾರತೀಯ ಸೇನಾಪಡೆ ಕೂಡ ತಿರುಗೇಟು ಕೊಡ್ತಿದೆ. ಪೆಹಲ್ಗಾಮ್ ದಾಳಿಯ ಹಿಂದೆ ಪಾಕ್ ಮತ್ತು ಐಎಸ್ಐ ನಂಟು ಇರುವ ಬಗ್ಗೆ ಕನ್ಫರ್ಮ್ ಆಗ್ತಾ ಇದೆ. ಪೆಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇಧದಲ್ಲಿ ಪಾಕಿಸ್ತಾನದ ಪ್ಯಾರಾ ಕಮಾಂಡೋ ಆಗಿದ್ದ ಹಾಶಿಮ್ ಮೂಸಾ ಪಾತ್ರದ ಬಗ್ಗೆ ಪತ್ತೆ ಮಾಡಲಾಗಿದೆ. ಲಷ್ಕರ್ ಎ ತೊಯ್ಬಾ ಸಂಘಟನೆ ಪ್ರಮುಖ ಕಾರ್ಯಕರ್ತನಾಗಿರುವ ಹಾಶಿಮ್ ಪಾಕ್ನಿಂದಲೇ ದಾಳಿ ಮಾಡಲು ಉಗ್ರರಿಗೆ ತರಬೇತಿ ನೀಡಿ ಭಾರತಕ್ಕೆ ಕಳುಹಿಸಿರುವ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿಸಿದೆ. ಇದಕ್ಕೆ ಪೂರಕ ಎಂಬಂತೆ ಸಾಕಷ್ಟು ಸಾಕ್ಷ್ಯ ದಾಖಲೆಗಳು ಲಭ್ಯವಾಗಿದೆ. 2024ರ ಗಂಗೀರ್ ಮತ್ತು ಗಂದೇರ್ಬಲ್ನಲ್ಲಿ ನಡೆದ ಉಗ್ರ ದಾಳಿಯ ರೂವಾರಿಯಾಗಿರುವ ಹಾಶಿಮ್ ಮೂಸಾನ ಪಾತ್ರದ ಬಗ್ಗೆ ತನಿಖಾಧಿಕಾರಿಗಳು ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ.